ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಮ್ಯಾಜಿಕ್ ಫ್ಲೋರ್ ಕ್ಲೀನರ್ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದು ಇನ್ಸ್ಟೆಂಟ್ ಆಗಿ ಮನೆ ಎಷ್ಟೇ ಗಲೀಜಾಗಿರ್ಲಿ, ಅದು ಈಗಿನ ಮಳೆಗಾಲದಲ್ಲಂತೂ ಈ ರೀತಿಯಾಗಿ ನಾವು ಮನೆಯನ್ನ ಒರೆಸ್ಕೊಂಡ್ರೆ ತುಂಬಾ ಹೈಜಿನಿಕ್ ಆಗೂ ಇರುತ್ತೆ, ಮತ್ತೆ ಯಾವುದೇ ಒಂದು ಕಾಯಿಲೆಗಳು ಬೀಳುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ಗೆ ಪ್ರೆಸ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣನೇ ನಾವು ಒಂದ್ಸಾರಿ ಕಸ ಹೊಡ್ಕೊಂಡಿರ್ತೀವಿ, ಆದ್ರೆ ಮಕ್ಕಳು ಸ್ಕೂಲ್ ಕಾಲೇಜಿಗೆ ಹೋದ ನಂತರ ಮನೆಯೆಲ್ಲ ಮತ್ತೆ ಧೂಳು ಕಸ ಮಾಡಿರ್ತಾರೆ ಬ್ಯಾಗ್ ಜೋಡಿಸುವಾಗ ಆ ರೀತಿಯಾಗೆಲ್ಲ. ಸೊ ನಾನೇನ್ ಮಾಡ್ತೀನಿ, ಈ ರೂಮ್ ಅನ್ನ ಮಾತ್ರ ಮತ್ತೆ ಇನ್ನೊಂದ್ಸಾರಿ ಕಸ ಹೊಡ್ಕೊಳ್ತೀನಿ. ಈ ಒಂದು ಸ್ಟಡಿ ಟೇಬಲ್ ಮೇಲೆ ಈ ರೀತಿಯ ಕಸ ಆಗ್ಬಾರ್ದು ಅಂದ್ರೆ ನಾನು ಈಗಾಗಲೇ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಕಸ ಗುಡ್ಸಕ್ಕೆ ಮುಂಚೆ ಒಂದ್ಸಾರಿ ನಾವು ಈ ರೀತಿಯಾಗಿ ಜೊತೆಲೇನೆ ಟೇಬಲ್ಗಳನ್ನ ಕಿಟಕಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬಹುದು. ಹೀಗ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಕೆಲಸ ಕೂಡ ಜೊತೆಲಿ ಮುಗ್ದೋಗುತ್ತೆ. ಧೂಳು ಹೊಡಿಲಿಕ್ಕೆ ಅಂತಾನೆ ಮೈಕ್ರೋಫೈಬರ್ ಗ್ಲೌಸ್ ಆಗ್ಲಿ, ಮೈಕ್ರೋಫೈಬರ್ ಬಟ್ಟೆಯಿಂದ ನಾವು ಹೊಡಿಯೋದ್ರಿಂದ ಧೂಳೆಲ್ಲ ನೀಟಾಗಿ ಅದಕ್ಕೆ ಅಂಟ್ಕೊಂಡ್ಬಿಡತ್ತೆ. ಬೇರೆ ಕ್ಲಾತ್ಗೆ ಕಂಪೇರ್ ಮಾಡಿದ್ರೆ ಮೈಕ್ರೋಫೈಬರು ತುಂಬಾ ಚೆನ್ನಾಗಿ ಡಸ್ಟ್ ಫ್ರೀ ಮಾಡುತ್ತೆ. ಈ ರೀತಿಯಾಗಿ ಎಲ್ಲ ಟಿವಿ ಶೋಕೇಸ್ ಆಗ್ಬೋದು, ನಮ್ಮ ಟೇಬಲ್ಸ್ ಗಳಾಗ್ಬೋದು, ಪ್ರತಿಯೊಂದನ್ನು ನಾವು ಕಸ ಹೊಡಿವಾಗ್ಲೇನೆ ಕಿಟಕಿ ಇದನ್ನೆಲ್ಲ ಸ್ವಲ್ಪ ಮಾಡ್ಕೊಂಡು ಕಸ ಗುಡಿಸ್ಕೊಳ್ಬೇಕು. ನೋಡ್ತಿದ್ದೀರಲ್ಲ, ಈಗ ಮಕ್ಕಳ ರೂಮಲ್ಲಿ ಆದ್ರೂ ಕೂಡ ಮತ್ತೆ ಕಸ ಆಗಿದೆ. ಈ ರೀತಿಯ ಕಸ ಗುಡಿಸ್ಕೊಳ್ಳುವಾಗ ಮಂಚದ ಕೆಳಗಾಗ್ಬೋದು, ಬೀರು ಕೆಳಗಡೆ ಆಗ್ಬೋದು, ಮತ್ತೆ ಈ ಸೈಡ್ಸ್ ಗಳಲ್ಲೆಲ್ಲ ನೀಟಾಗಿ ಕಸ ಗುಡಿಸ್ಕೊಳ್ಬೇಕು. ಇನ್ಸ್ಟೆಂಟ್ ಫ್ಲೋರ್ ಕ್ಲೀನರ್ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಉಗುರು ಬೆಚ್ಚಗಿನ ನೀರನ್ನ ತಗೊಂಡಿದ್ದೀನಿ, ಯಾಕಂದ್ರೆ ಮಳೆಗಾಲ ಆಗಿರೋದ್ರಿಂದ ಜರ್ಮ್ಸ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ. ಸೊ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ ನಾವು ಒಂದು ಪರಿಮಳ ಬರ್ಲಿಕ್ಕೋಸ್ಕರ ಪಚ್ಚಕರ್ಪೂರವನ್ನ ಹಾಕೊಂಡಿದ್ದೀನಿ. ಇಲ್ಲಿ ನಾವು ನ್ಯಾಪ್ಥಲಿನ್ ಬಾಲ್ ಕೂಡ ಸ್ವಲ್ಪ ಪುಡಿ ಮಾಡಿ ಹಾಕೋಬಹುದು ಇದ್ರ ಬದಲಾಗಿ. ಈ ಒಂದು ಕಲ್ಲನ್ನ ನೋಡ್ತಾ ಇದ್ದೀರಲ್ಲ, ಇದು ತುಂಬಾ ಒಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಫಿಟಕ್ರಿ ಅಂತ ಹೇಳ್ತಾರೆ. ಇದ್ರ ಬೆನಿಫಿಟ್ಸ್ ತುಂಬಾನೇ ಇದೆ. ಇದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ. ಕೆಲವರು ಇದ್ರ ಬದಲಾಗಿ ನೀವು ಕಲ್ಲುಪ್ಪನ್ನು ಕೂಡ ಯೂಸ್ ಮಾಡ್ಕೋಬಹುದು. 1 ಸ್ಪೂನು ಬೇಕಿಂಗ್ ಸೋಡಾ ಮತ್ತೆ ಬೀಜ ತೆಗೆದಂತ ನಿಂಬೆ ರಸವನ್ನ ಹಾಕೊಂಡಿದ್ದೀನಿ. ಅದು 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇಲ್ಲಿ ಯಾವುದೇ ಒಂದು ರೀತಿಯ ಶಾಂಪೂವನ್ನ ಹಾಕೋಬಹುದು. ಇಲ್ಲಿ 1ರಿಂದ 2 ಡ್ರಾಪ್ ಹಾಕಿದ್ರೆ ಸಾಕು, ಇಲ್ಲಾಂದ್ರೆ ನಾವು ಜಾರ್ ಬಿಡ್ತೀವಿ. ಮತ್ತೆ ಇಲ್ಲಿ ನಾನು ಡೆಟಾಯಿಲ್ ಅಥವಾ ಸ್ಯಾವ್ಲಾನ್ ಈ ರೀತಿಯಾದ ಒಂದು ಆಂಟಿಸೆಪ್ಟಿಕ್ ಲಿಕ್ವಿಡ್ ಅನ್ನ ಹಾಕೊಂಡಿದ್ದೀನಿ. ಮೊದಲಿಗೆ ನಾನು 3ರಿಂದ 4 ದಿನಕ್ಕೆ ಒಂದ್ಸಾರಿ ಅಥವಾ ವಾರಕ್ಕೆ 2ರಿಂದ 3 ಸಾರಿ ಮನೆ ಒರೆಸೋರಿಗೆ ಯಾವ ರೀತಿ ಫ್ಲೋರ್ ಕ್ಲೀನ್ ಅನ್ನ ಮಾಡ್ಕೋಬೇಕು ಅಂತ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿಯಾಗಿ ನಾವು ಮೊದಲು ಒಂದು ಉಗುರು ಬೆಚ್ಚಗಿನ ನೀರಾಗ್ಬೋದು ಅಥವಾ ಮಾಮೂಲಿ ರೂಮ್ ಟೆಂಪರೇಚರ್ ವಾಟರ್ ಅನ್ನ ಕೂಡ ತಗೋಬಹುದು. ಇದಕ್ಕೆ ನಾವು ಮಾಪ್ ಅನ್ನ ಚೆನ್ನಾಗಿ ಒಂದ್ಸಾರಿ ಅದ್ದಿ ಸ್ವಲ್ಪ ತುಂಬಾ ಗಟ್ಟಿಯಾಗೂ ಹಿಂಡದಲೇನೆ ಸ್ವಲ್ಪ ನೀರಾಗಿ, ಅಂದ್ರೆ ತುಂಬಾ ನೀರು ಬೇಡ, ತುಂಬಾ ಗಟ್ಟಿನೂ ಬೇಡ ಅನ್ನೋ ಹಾಗೆ ಒಂದ್ಸಾರಿ ಮೊದಲಿಗೆ ನಾವು ಮಾಪ್ ಮಾಡ್ಕೊಬಿಡ್ಬೇಕು. ಯಾಕಂದ್ರೆ ಅದರಲ್ಲಿ ಇರುವಂತ ಗಲೀಜು ಅದೆಲ್ಲ ಇದಕ್ಕೆ ನಮ್ಗೆ ಅಂಟ್ಕೊಂಡ್ಬಿಡುತ್ತೆ. ಈ ಒಂದು ಮಾಪ್ ನೋಡ್ತಾ ಇದಿಲ್ಲ, ಇದು ಕೂಡ ಮೈಕ್ರೋಫೈಬರ್. ಸೊ ಹಾಗಾಗಿ ಇದರ ಒಂದು ಕ್ಲೀನಿಂಗ್ ಕೂಡ ತುಂಬಾನೇ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಮನೆ ಒರೆಸೋ ಬಕೆಟ್ಗೆ ನಾವು ಜಗ್ಗನ್ನ ಇಟ್ಕೊಂಡ್ವಿ, ಏನಕ್ಕೆ ಅಂತ ಈಗ ಹೇಳ್ತೀನಿ. ದಿನ ಮನೆ ಒರೆಸ್ಕೊಳಕ್ ಆಗದೆ ಇರೋಂಥವ್ರು ಈ ಒಂದು ಮೆಥಡ್ ಅನ್ನ ಯೂಸ್ ಮಾಡ್ಕೋಬಹುದು. ನೋಡ್ತಾ ಇದೀರಲ್ಲ ಜಗ್ ಏನಕ್ಕೆ ಇಟ್ಕೊಂಡೆ ಅಂತ. ಈ ರೀತಿಯಾಗಿ ನಾವ್ ಎಷ್ಟೇ ನೀಟಾಗಿ ಕಸ ಗುಡಿಸಿದ್ರು ಆ ಕಡೆ ಈ ಕಡೆ ಎಲ್ಲೋ ಕೂದ್ಲಾಗ್ಬೋದು, ಒಂದ್ ಸಣ್ಣ ಪುಟ್ಟ ಕಸಗಳು ಸಿಗ್ತಾ ಇರುತ್ತೆ. ಅದನ್ನ ನಾವು ನೀರಿಗೆ ಹಾಕೋ ಬದಲು ಈ ರೀತಿಯಾಗಿ ಜಗ್ಗಿಗೆ ಹಾಕೊಂಡ್ರೆ ಮತ್ತೆ ನಮ್ಗೆ ಆ ಕಸ ನೀರಿನ ಜೊತೆ ಬೆರೆಯೋಲ್ಲ. ಈ ರೀತಿಯಾಗಿ ಒಂದ್ಸಾರಿ ಒಳ್ಳೆ ನೀರಲ್ಲಿ ಮೊದಲಿಗೆ ಮನೆ ಒರೆಸ್ಕೊಂಡು ನಂತರ ನಾವು ಗಟ್ಟಿಯಾಗಿ ಇದನ್ನ ಹಿಂಡ್ಕೊಂಡು ನಮ್ಮ ಒಂದು ಮ್ಯಾಜಿಕ್ ಫ್ಲೋರ್ ಕ್ಲೀನರ್ ಏನ್ ಮಾಡಿದ್ವಿ ಆ ಒಂದು ವಾಟರ್ ಅಲ್ಲಿ ಅದ್ದಿ ಮಾಪ್ ಮಾಡ್ಕೋಬೇಕು. ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ತುಂಬಾ ಗಲೀಜಿಲ್ಲ, ಒಂದಿನ ಬಿಟ್ಟು ಒಂದಿನ ಮನೆ ಒರೆಸ್ಕೊಳ್ತೀವಿ ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ ನಾವು ಏನೋ ಒಂದು ಮ್ಯಾಜಿಕ್ ಫ್ಲೋರ್ ಕ್ಲೀನರ್ ಮಾಡ್ಕೊಂಡಿದ್ವಿ ಅದರಲ್ಲೇ ಹತ್ಕೊಂಡು ನಾವು ಫ್ಲೋರ್ ಕ್ಲೀನ್ ಅನ್ನ ಮಾಡ್ತೀವಿ. ಮತ್ತೆ ದಿನ ನಾವು ಮನೆ ಒರೆಸ್ತೀವಿ ಅನ್ನೋದಾದ್ರೆ ಈ ಒಂದು ಎಲ್ಲ ನಾನು ಹೇಳದ್ನಲ್ಲ, ಈ ಎಲ್ಲಾ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕ್ಬಾರ್ದು. ಮಾಮೂಲಿ ಉಗುರು ಬೆಚ್ಚಗಿನ ನೀರು ಅಥವಾ ಕೋಲ್ಡ್ ವಾಟರ್ಗೆನೆ ನಾವು, ಅಂದ್ರೆ ರೂಮ್ ಟೆಂಪರೇಚರ್ ನೀರಿಗೆನೆ ನಾವು ಕಲ್ಲುಪ್ಪು ಅಥವಾ ಫಿಟಕ್ರಿ ಮತ್ತೆ ಪರಿಮಳಕ್ಕೋಸ್ಕರ ಈ ಪಚ್ಚಕರ್ಪೂರ ಅಥವಾ ನ್ಯಾಪ್ಥಲಿನ್ ಬಾಲ್ಸಿನ ಪುಡಿಯನ್ನ ಹಾಕೋಬಹುದು. ದಿನ ನಾವು ಬೇಕಿಂಗ್ ಸೋಡಾ, ವಿನಿಗರು, ನಿಂಬೆ ರಸ ಇದನ್ನೆಲ್ಲ ಹಾಕಿ ನಾವು ದಿನ ವೈಪ್ ಮಾಡ್ತೀವಿ ಅಂತಂದ್ರೆ, ಮಾಪ್ ಮಾಡ್ತೀವಿ ಅನ್ನೋದಾದ್ರೆ ನಮ್ಮ ಒಂದು ಟೈಲ್ಸ್ ಆಗ್ಬೋದು ಅಥವಾ ಬೇರೆ ನಮ್ದು ಏನೇ ಒಂದು ಫ್ಲೋರಿಂಗ್ ಇರ್ಬೋದು ಅದು ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ನಾವು ವಾರಕ್ಕೆ 2ರಿಂದ 3 ಸಾರಿ ಮನೆ ಒರೆಸೋರು ಮಾತ್ರ ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೋಬಹುದು. ಇಲ್ಲ ಇದರ ಒಂದು ಪ್ರಮಾಣವನ್ನ ನಾನು ಏನ್
ಪ್ರಮಾಣ ತೋರಿಸಿದ್ದೀನಿ ಅದ್ರದ್ದು ನಾವು ಒಂದು 1/4 ಭಾಗದಷ್ಟು ಹಾಕ್ಕೊಂಡು ಡೈಲಿ ನಾವು ಮಾಪ್ ಮಾಡ್ಕೋಬೋದು. ಡೈಲಿ ನಮಗೆ ಈ ರೀತಿ ಮಾಡೋಕ್ಕಾಗಲ್ಲ ಅಂದರೆ ನಾನು ಹೇಳಿದಂಥ ಒಂದು ಮೆಥಡು ಅಂದರೆ ಬರೀ ಫಿಟಕರಿ ಮತ್ತು ಈ ಪರಿಮಳಕ್ಕೋಸ್ಕರ ಪಚ್ಕರ್ಪೂರವನ್ನು ಹಾಕೊಂಡ್ರೆ ಸಾಕು. ಈ ಆ್ಯಂಟಿಸೆಪ್ಟಿಕ್ ನಾವು ಡೆಟಾಯಿಲ್ ಅಥವಾ ಸ್ಯಾವ್ಲಾನ್ ಹಾಕಿರೋದ್ರಿಂದ ಏನೇ ಒಂದು ಕೀಟಾಣು ಇದ್ರೂ ಜರ್ಮ್ಸ್ ಇದ್ರೂ ಒಂದು ನಾಶ ಆಗುತ್ತೆ. ಮತ್ತು ಈ ಕಲ್ಲುಪ್ಪು ಕೆಲವೊಬ್ರು ಹೇಳ್ತಾರೆ ಕಲ್ಲುಪ್ಪು ಹಾಕ್ಬೋದು, ಕೆಲವೊಬ್ರು ಹಾಕಬಾರ್ದು ಅಂತಾರೆ. ಅದ್ರ ಬದಲಾಗಿ ನಾವು ಫಿಟಕರಿ ಹಾಕೋದ್ರಿಂದ ನಮಗೆ ಈ ನೆಗೆಟಿವಿಟಿ ಮನೇಲಿ ಏನೇ ಇದ್ರೂ ಅದು ಕೂಡ ಹೋಗುತ್ತೆ. ನೆಲದಲ್ಲಿ ಅಂಟಿರುವಂಥ ಕೊಳೆಯನ್ನು ತೆಗೆಯುವಂಥ ಶಕ್ತಿ ಈ ಫಿಟಕರಿಗೆ ಇರುತ್ತೆ. ಸೊ ಖಂಡಿತ ಈ ಫಿಟಕರಿಯನ್ನು ಯೂಸ್ ಮಾಡಿ. ನಮ್ಮ ಒಂದು ಕುಡಿಯೋ ನೀರಿನಲ್ಲಿ ಕೂಡ ಒಂದು 1/4 ಸ್ಪೂನಷ್ಟು ಫಿಟಕರಿಯನ್ನು ಹಾಕಿ ಓವರ್ ನೈಟ್ ಬಿಟ್ಬಿಡಿ. ತುಂಬ ಚೆನ್ನಾಗಿ ಅದರಲ್ಲಿ ಎಷ್ಟೇ ಗಲೀಜಿದ್ರೂ ನೀಟಾಗಿ ಹೋಗಿ ಕೆಳಗಡೆ ಕೂರುತ್ತೆ. ಬಡವರ ಅಕ್ವಾಗಾರ್ಡ್ ಅಂತಾನೆ ಹೇಳ್ಬೋದು. ಆ ರೀತಿಯಾದ ಒಂದು ಕೆಲಸವನ್ನ ಫಿಟಕರಿ ಮಾಡುತ್ತೆ. ನಿಂಬೆ ರಸವನ್ನ ಹಾಕಿದ್ವಲ್ಲ, ಈ ನಿಂಬೆ ರಸ ಅಥವಾ ವಿನಿಗರ್ ಈ ಎರಡರಲ್ಲಿ ಒಂದನ್ನ ಯೂಸ್ ಮಾಡ್ಬೋದು. ಇದು ನಮ್ಮ ಒಂದು ಬ್ಯಾಡ್ ಸ್ಮೆಲ್ ಏನಿರುತ್ತೆ ಅದು ಕೂಡ ರಿಮೂವ್ ಮಾಡುತ್ತೆ. ಸೊ ನಾವು ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸಿಗೂ ಅದರದೇ ಆದಂಥ ಒಂದು ಗುಣಗಳಿದಾವೆ. ವಾರಕ್ಕೊಂದು 2ರಿಂದ 3 ಸಾರಿ ಯೂಸ್ ಮಾಡ್ತೀವಿ ಅಂದರೆ ಖಂಡಿತ ಯೂಸ್ ಮಾಡ್ಬೋದು. ಡೈಲಿ ಮಾಡೋದಾದರೆ ಅದರ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ಅದನ್ನು ಸ್ಕಿಪ್ ಮಾಡಿಕೊಂಡು ಬರೀ ಫಿಟಕರಿ ಮತ್ತು ಕರ್ಪೂರವನ್ನು ಯೂಸ್ ಮಾಡ್ಕೋಬೇಕು. ನಾನು ಇಡೀ ಮನೆಯನ್ನು ಒರೆಸ್ಕೊಂಡಾಗಿದೆ. ಈಗ ನಾವು ಎಲ್ಲ ಮನೆ ಒರೆಸಿದ ನಂತರ ಫ್ಯಾನನ್ನು ಕೂಡ ಆನ್ ಮಾಡಬಾರ್ದು. ಇದು ನಮಗೆ ನ್ಯಾಚುರಲ್ ಆಗಿ ಏನು ಹೊರಗಡೆಯಿಂದ ಏರ್ ಬರುತ್ತೆ ಆ ಏರಿಂದಾನೇ ಇದು ನಮಗೆ ನೀಟಾಗಿ ಡ್ರೈ ಆಗಬೇಕು. ಯಾಕೆಂದರೆ ಕೆಮಿಕಲ್ ಎಲ್ಲ ಹಾಕಿರ್ತೀವಲ್ವ, ಅದಕ್ಕೋಸ್ಕರ. ಈ ಕಿಚನಿನ ಮಾಪಿಂಗು ನಾನು ಬೇರೆ ಮೆಥಡಲ್ಲಿ ಮಾಡ್ತೀನಿ. ಅದರ ಒಂದು ವಿಡಿಯೋನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಬನ್ನಿ ಅಷ್ಟರಲ್ಲಿ ನಾವು ಮಾಪ್ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ಅದು ಎಫೆಕ್ಟಿವ್ ಮೆಥಡ್ನಲ್ಲಿ. ಈಗ ಈ ಕೂದಲು ಕಸ ಎಲ್ಲ ಏನಿತ್ತು ಅದನ್ನು ಸಪ್ರೇಟಾಗಿ ತಕ್ಕೊಂಡು, ಈಗ ಗಲೀಜು ನೀರು ನೋಡ್ತಾ ಇದ್ದೀರಾ, ಅಷ್ಟು ಗಲೀಜು ಬಂದಿರಲಿಲ್ಲ. ಏಕೆಂದರೆ ನಾವು ನೀಟಾಗಿ ಮೇಂಟೈನ್ ಮಾಡೋದ್ರಿಂದ ಮನೆ ಕೂಡ ಜಾಸ್ತಿ ಗಲೀಜಾಗಲ್ಲ. ಈ ರೀತಿಯಾಗಿ ಮಾಪನ್ನ ಬಕೆಟ್ಗಳನ್ನು ಏನಿದೆ ತಕ್ಷಣನೇ ನಾವು ವಾಶ್ ಮಾಡಿ ಡ್ರೈಗೆ ಇಟ್ಕೊಬಿಡಿ. ಬೇಗನೆ ನಮಗೆ ಇದು ನೀಟಾಗಿ ಡ್ರೈ ಕೂಡ ಆಗುತ್ತೆ ಮತ್ತು ನೀಟಾಗಿ ಕೂಡ ಇರುತ್ತೆ. ಆಮೇಲೆ ಮಾಡೋಣ ಅಂದರೆ ಅದು ಖಂಡಿತ ಕೆಲಸ ತುಂಬ ಲಾಂಗ್ ಅಂತ ಅನಿಸುತ್ತೆ. ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಕೆಟ್ಗಳನ್ನೆಲ್ಲ ಈಗ ಇದೇ ಬಕೆಟ್ನಲ್ಲಿ ನಾನು ಮಾಪನ್ನು ಯಾವ ರೀತಿ ವಾಶ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ನಾವು ಬಿಸಿನೀರನ್ನು ಬಿಡೋಣ. ಯಾಕೆಂದರೆ ಈ ಮಾಪಲ್ಲಿ ನಮಗೆ ಜರ್ಮ್ಸು ಅದು ಇದು ಇರುತ್ತೆ ಈ ಮಳೆಗಾಲ ಇರೋದ್ರಿಂದ. ಇದಕ್ಕೆ ನಾನು ಏನೇನು ಹಾಕ್ತಾ ಇದ್ದೀನಿ ಅಂತ ನೋಡೋಣ. ಇದಕ್ಕೆ 1 ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರು ಮತ್ತು 1 ಸ್ಪೂನಷ್ಟು ಈ ಬೋರಿಕ್ ಆ್ಯಸಿಡ್ ಅಂತ ಬರುತ್ತೆ, ಇದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಡೆಟಾಯಿಲ್ ಅಥವಾ ಸ್ಯಾವ್ಲಾನ್ 1 ಕ್ಯಾಪ್ನಷ್ಟು ಹಾಕ್ಕೊಂಡು ಇದಕ್ಕೆ ನಾವು ಈ ಮಾಪು ನಾವು ಮನೆ ಒರೆಸೋವಂಥದ್ದು ಒಂದು ಕಡ್ಡಿ ಆಗ್ಬೋದು ಅಥವಾ ಬಟ್ಟೆ ಆಗ್ಬೋದು, ಯಾವುದಾದ್ರೂ ಸರಿನೇ ನಾವು ಯಾವುದರಲ್ಲಿ ಮನೆ ಒರೆಸಿದ್ವಿ ಆ ಒಂದು ಮಾಪನ್ನು ಇದರೊಳಗೆ ನೆನಿಲಿಕ್ಕೆ ಬಿಟ್ಬಿಡ್ಬೇಕು. ನಾವು ಓವರ್ ನೈಟ್ ಬಿಟ್ಟರೆ ಇದನ್ನು ನಾವು ಮತ್ತೆ ಒಗೆಯುವಂಥ ಪ್ರಮೇಯನೇ ಇರೋದಿಲ್ಲ. ಹಾಗೆ ನಮಗೆ ನೀಟಾಗಿ ಗಲೀಜು ಬಿಟ್ಕೊಂಡ್ಬಿಡುತ್ತೆ. ಬನ್ನಿ ಮಾಪು ನಾವು ನೆನೆಯಲಿಕ್ಕೆ ಇಟ್ಟಿದ್ದೀವಿ. ಇದು ನೆನೆಯೋಷ್ಟರಲ್ಲಿ ಮನೆನ ನಾನು ಒರೆಸಿರೋಂಥ ಮನೆ ಹೇಗೆ ಕಾಣ್ತಿದೆ ಅಂತ ನೋಡ್ಕೊಂಬರೋಣ. ನೋಡ್ತಾ ಇರ್ಬೋದು ಅಥವಾ ನೀವು ಕೇಳ್ಬೋದು ಟೈಲ್ಸ್ಗಳೆಲ್ಲ ಕಪ್ಪು ಕಪ್ಪು ಕಾಣ್ತಿದೆ ಅಂತ. ಇದು ತುಂಬ ಒಂದು ಹಳೆ ಮನೆ. ಇದಕ್ಕೆ ನಾವು ಮತ್ತೆ ಒಂದು ಆ್ಯಸಿಡ್ಸು, ಬೇಕಿಂಗ್ ಸೋಡಾ ಇಂಥವನ್ನೆಲ್ಲ ಹಾಕಿ ಕ್ಲೀನ್ ಮಾಡ್ಕೋಬೋದು. ಆ ಒಂದು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಟೈಲ್ಸ್ ಕಲರು ವೈಟ್ ಇರೋದ್ರಿಂದ ಈ ರೀತಿಯಾಗಿ ಕಾಣ್ತಾ ಇರುತ್ತೆ, ಅಲ್ಲಲ್ಲೇ ಬ್ಲ್ಯಾಕಿಶ್ ಆಗಿ ಕಾಣ್ತಾ ಇರುತ್ತೆ. ಇದು ಗಲೀಜೆಲ್ಲ ಒಂದು ಆ್ಯಸಿಡ್ ರಿಯಾಕ್ಷನ್ ಆಗಿರುವಂಥದ್ದು ಇರ್ಬೋದು. ಇದು ಮೊದಲೇ ನಾನು ಹೇಳಿದ್ದೆ, ಜಾಸ್ತಿ ನಾವು ಆ್ಯಸಿಡ್ಸು, ಈ ಬೇಕಿಂಗ್ ಸೋಡಾ ಆಗ್ಬೋದು, ವಿನಿಗರ್ ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಟೈಲ್ಸ್ಗಳಾಗ್ಬೋದು, ಫ್ಲೋರಿಂಗ್ಗಳಾಗ್ಬೋದು ಹಾಳಾಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ದಿನ ನಾವು ಇದನ್ನು ಯೂಸ್ ಮಾಡಬಾರ್ದು. ನ್ಯಾಚುರಲ್ ಆಗಿ ಹೊರಗಡೆಯಿಂದ ಬರುವಂಥ ಗಾಳಿಯಿಂದ ನಮಗೆ ಡ್ರೈ ಆಗುವಂಥದ್ದು ತುಂಬಾ ಚೆನ್ನಾಗಿ ಡ್ರೈ ಆಗುತ್ತೆ. ಇನ್ಸ್ಟೆಂಟ್ ಕ್ಲೀನರನ್ನು ಯೂಸ್ ಮಾಡಿರೋದ್ರಿಂದ ಹಾಗೆ ಡ್ರೈ ಆಗಬೇಕು. ನೋಡ್ತಾ ಇದ್ದೀರಲ್ಲ, ಈಗ ಮಾಪು 1 ಅವರ್ ನಾನು ಬಿಟ್ಟಿದ್ದೆ. ತುಂಬ ಏನಾದರೂ ಮಾಪು ಗಲೀಜಿದೆ ಅಂದರೆ ನೀವು ಓವರ್ ನೈಟ್ ಕೂಡ ಬಿಡ್ಬೋದು. ಆಗ ನಮಗೆ ನೀಟಾಗಿ ಗಲೀಜು ಬಿಟ್ಕೊಳ್ಳುತ್ತೆ. ಈಗ ಇದನ್ನು ನಾವು ವಾಶ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಇದಕ್ಕೆ ನೀವು ಬೇಕಿದ್ರೆ ಮತ್ತೆ ಇನ್ನೊಂದ್ಸರಿ ಸೋಪ್ ಹಾಕೋಬೋದು. ತುಂಬ ಗಲೀಜಿತ್ತು, ನಮಗೆ ಜಾಸ್ತಿ ಹೊತ್ತು ಇದನ್ನು ನೆನೆಲಿಕ್ಕೆ ಬಿಡ್ಲಿಕ್ಕೆ ಆಗಲ್ಲ ಅನ್ನೋದಾದರೆ, ನನಗೆ ಇಲ್ಲಿ ಗಲೀಜಿಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ನಾವು ಈ ರೀತಿಯಾಗಿ ಮಾಡ್ಕೊಂಡ್ರೆ ಸಾಕು, ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ತುಂಬಾ ಕೊಳೆ ಇಲ್ಲದೆ ಇರೋದ್ರಿಂದ ನೀಟಾಗಿ ಹಾಗೇನೆ ಒಗೆದ್ಕೊಂಡು ನೀರಿಂದ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ.
ಇದನ್ನ ನಾವು ಒಣಗಾಕೋ ರೀತಿ ಕೂಡ ನೀಟಾಗಿರ್ಬೇಕು. ಈ ಮಾಪ್ ನಮ್ಗೆ ನೀಟಾಗಿ ಒಣಗಿಲ್ಲ ಅಂದ್ರೆ ಜಮ್ಸ್ ಕ್ರಿಯೇಟ್ ಆಗುತ್ತೆ. ಈ ಮಳೆಗಾಲದಲ್ಲಂತೂ ಕಾಯಿಲೆ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ನೀಟಾಗಿ ಗಟ್ಟಿಯಾಗಿ ಹಿಂಡ್ಕೊಂಡು ತೊಟ್ಟು ನೀರಿಲ್ದಿರೋ ಹಾಗೆ ಒಣಗಾಕೊಳ್ಬೇಕು. ನನಗೆ ಇದು ರೌಂಡ್ ಮಾಪ್ ಇರೋದ್ರಿಂದ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ. ಡಿಯರ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ, ಇಷ್ಟ ಆದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮವರೊಂದಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಹೇಗನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. Bye bye.